ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾನ್ ಧರ್ಮಗಳ ಗಡಿಯಾಚೆಗೆ ಹಿಮಾಲಯದಲ್ಲಿ ಯೇಸು ಕ್ರಿಸ್ತ ಶಂಕರ ಪೀಠವನ್ನು ತ್ಯಜಿಸಿದ ನಂತರ ಹೋಗಿ ನನ್ನ ಗುರುಗಳ ಜೊತೆ ಕೆಲವು ದಿನ ಇದ್ದೆ. ಆಮೇಲೆ ಕಾಶ್ಮೀರದ ಉನ್ನತೋನ್ನತ ಪುಣ್ಯಧಾಮವಾದ ಅಮರನಾಥಕ್ಕೆ ತೀರ್ಥಯಾತ್ರೆ ಮಾಡಲು ನಿರ್ಧರಿಸಿದೆ. ಅಮರನಾಥವು ವರ್ಷವಿಡೀ ಹಿಮಾವೃತವಾಗಿರುವಂಥ ಒಂದು ಗುಹೆ. ಹನಿಯುವ ನೀರು ಘನೀಭೂತವಾಗಿ ಹಿಂದೂಗಳಿಂದ ಆರಾಧಿಸಲ್ಪಡುವ ಸಂಕೇತವಾದ ಶಿವಲಿಂಗಾಕಾರವಾಗಿ ಕಾಣುತ್ತದೆ. ಕ್ರೈಸ್ತರು ಶಿಲುಬೆ ಮತ್ತು ಯಹೂದಿಗಳು ಡೇವಿಡ್ ನಕ್ಷತ್ರವನ್ನು ಸಂಕೇತವಾಗಿ ಆರಾಧಿಸುತ್ತಾರೆ. ಈ ಪ್ರಾಂತ್ಯದಲ್ಲಿ ಒಂದು ಜೋಡಿ ಬಿಳಿ ಪಾರಿವಾಳಗಳ ಕತೆ ಪ್ರಸಿದ್ಧವಾಗಿದೆ. ಒಂದು ಜೋಡಿ ಬಿಳಿ ಪಾರಿವಾಳಗಳು ನಿರ್ದಿಷ್ಟ ಪುಣ್ಯ ದಿನದಂದು ತೀರ್ಥಯಾತ್ರೆಗೆ ಬರುತ್ತವೆ. ಈ ಪ್ರಯಾಣದಲ್ಲಿ ವಿದ್ಯಾವಂತನಾದ ಒಬ್ಬ ಕಾಶ್ಮೀರಿ ಪಂಡಿತ ನನ್ನ ಮಾರ್ಗದರ್ಶಿಯಾಗಿದ್ದ. ಆತ ಯೇಸು ಕ್ರಿಸ್ತನ ಬಗ್ಗೆ ಒಂದು ಕತೆ ಹೇಳತೊಡಗಿದ. ಯೇಸು ಧ್ಯಾನಾಭ್ಯಾಸ ಮಾಡುತ್ತಾ ಕಾಶ್ಮೀರದಲ್ಲಿದ್ದನೆಂದು ವಾದಿಸಿದ. ಹಿಮಾಲಯದ 14,000 ಅಡಿ ಎತ್ತರದ ಪ್ರದೇಶದಲ್ಲಿರುವ ಗುರುಕುಲವೊಂದರಲ್ಲಿ ಟಿಬೆಟ್ನ ಭಾಷೆಯಲ್ಲಿ ಬರೆಯಲಾದ ಒಂದು ಹಸ್ತಪ್ರತಿಯನ್ನು ಕಾಯ್ದಿರಿಸಲಾಗಿದೆ ಎಂಬುದನ್ನು ಪಂಡಿತನು ಸೂಚಿಸಿದನು. ನಂತರದಲ್ಲಿ ಇದು ಋಷಿಯಾದ ಒಬ್ಬ ಲೇಖಕನಿಂದ ಭಾಷಾಂತರವಾಯಿತು. ಅನಂತರ ಇಂಗ್ಲಿಷಿಗೆ ತರ್ಜುಮೆಯಾಗಿ ಯೇಸುಕ್ರಿಸ್ತನ ಅಜ್ಞಾತವಾದ ಜೀವಂತ ಸಂಗತಿ ದಿ ಅನ್ನೋನ್ ಲೈಫ್ ಆಫ್ ಜೀಸಸ್ ಕ್ರಿಸ್ಟ್ ಎಂಬ ಹೆಸರಿನಲ್ಲಿ ಪ್ರಕಟವಾಯಿತು. ಹಿಮಾಲಯದ ಈ ಭಾಗದಲ್ಲಿ ಅನೇಕ ಮಂದಿ ಈ ಕಥೆಯನ್ನು ನಂಬುತ್ತಾರೆ. ಅಲ್ಲದೆ ನೀವು ಇದನ್ನು ಒಪ್ಪದಿರುವ ಧೈರ್ಯ ಮಾಡಲಾರಿರಿ. ಅಲ್ಲಿಗೆ ಹತ್ತಿರದಲ್ಲಿ ಒಂದು ಗುಡ್ಡೆ ಇದೆ. ಅಲ್ಲಿ ಯೇಸು ಬದುಕಿದ್ದ ಧ್ಯಾನಾಭ್ಯಾಸದಲ್ಲಿ ತೊಡಗಿದ್ದ ಎಂಬ ಕಾರಣಕ್ಕೆ ಅದು ಪ್ರಸಿದ್ಧಿಯನ್ನು ಪಡೆದಿದೆ. ಈ ಅಭಿಪ್ರಾಯವನ್ನು ಪುಷ್ಟೀಕರಿಸುವುದಕ್ಕೆ ನನ್ನ ಮಾರ್ಗದರ್ಶಕ 3 ಕಾರಣಗಳನ್ನು ನೀಡಿದ. ಮೊದಲನೆಯದು, ಯೇಸು ಹುಟ್ಟಿದ್ದ ನಿಲುವಂಗಿಯು ಸಾಂಪ್ರದಾಯಿಕವಾದ ಕಾಶ್ಮೀರಿ ಮಾದರಿಯದಾಗಿತ್ತು. 2, ಆತನ ಕೇಶಶೈಲಿ ಕೂಡ ಕಾಶ್ಮೀರಿ. 3ನೆಯದಾಗಿ, ಆತ ಮಾಡಿ ತೋರಿಸಿದ ಪವಾಡಗಳು ಪ್ರಖ್ಯಾತವಾದ ಯೌಗಿಕ ಪವಾಡಗಳು. ಯೇಸು ಕ್ರಿಸ್ತ ತನ್ನ 13ನೆಯ ವಯಸ್ಸಿನಿಂದ ತನ್ನ ಜೀವಿತದ ಅನಿರ್ದಿಷ್ಟವಾದ ಅವಧಿಯವರೆಗೆ ಏಷಿಯಾ ಪ್ರಾಂತಕ್ಕೆ ಹೋಗಿದ್ದ ಹಾಗೂ ತನ್ನ 30ನೇ ವಯೋಮಾನದವರೆಗೆ ಕಾಶ್ಮೀರದ ಕಣಿವೆಗಳಲ್ಲಿ ವಾಸ ಮಾಡಿದ. ಇವನ ಮಾತುಗಳನ್ನು ನಂಬುವುದೋ ಬಿಡುವುದೋ ಗೊತ್ತಾಗಲಿಲ್ಲವಾದರೂ ಈ ವಿಚಾರವನ್ನು ಅಲ್ಲಗಳೆಯಲು ನಿಜಕ್ಕೂ ನನಗೆ ಮನಸ್ಸಾಗಲಿಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಆತನ ಪ್ರೀತಿ ತೀವ್ರವಾದುದು. ಆತನೊಡನೆ ನಾನು ವಾದ ಮಾಡ ಬಯಸಲಿಲ್ಲ. ಅಮರನಾಥದ ಹಾದಿಯಲ್ಲಿ ಗುಲ್ಮಾರ್ಗ್ ಅರಣ್ಯಗಳಿಂದ 7 ಮೈಲಿಗಳ ಫಾಸಲೆಯಲ್ಲಿದ್ದ ಒಂದು ಆಶ್ರಮಕ್ಕೆ ಆತ ನನ್ನನ್ನು ಕರೆದುಕೊಂಡು ಹೋದ. ವಿದೇಶಿಯರು ಮತ್ತೆ ಮತ್ತೆ ಭೇಟಿ ನೀಡುವ ಕುತೂಹಲಕಾರಿ ಸ್ಥಳಗಳಲ್ಲಿ ಗುಲ್ಮಾರ್ಗ್ ಕೂಡ ಒಂದು. ತನ್ನ ಬಹುತೇಕ ಸಮಯವನ್ನು ಯೋಗ ಸಾಧನೆಯಲ್ಲಿ ತೊಡಗಿಸುತ್ತಿದ್ದ ಕಾಶ್ಮೀರಿ ಶೈವ ಪಂಥದ ಒಬ್ಬ ವಿದ್ವಾಂಸ ಸ್ವಾಮಿ ಅಲ್ಲಿ ಇರುತ್ತಿದ್ದರು. ಇನ್ನು ಅನುವಾದಿತವಾಗಿರದ ಹಾಗೂ ವ್ಯಾಖ್ಯಾನಿಸಲ್ಪಡದ ಕಾಶ್ಮೀರಿ ಶೈವ ಪಂಥದ ಅನೇಕ ಹಸ್ತಪ್ರತಿಗಳು ಉಳಿದಿವೆ. ಹೇಳದೇ ಉಳಿದಿರುವ ಎಷ್ಟೋ ವಿಚಾರಗಳು ಈ ಮಹಾನ್ ಹಸ್ತಪ್ರತಿಗಳಲ್ಲಿ ಇದ್ದು ಆಧ್ಯಾತ್ಮ ಮಾರ್ಗದಲ್ಲಿರುವ ಹಾಗೂ ಈಗಾಗಲೇ ಇಲ್ಲಿನ ಒಂದಷ್ಟನ್ನು ಮನೋಗತ ಮಾಡಿಕೊಂಡಿರುವ ಸುದೈವಿಗಳು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ತುಂಬ ಸಮರ್ಥರು ಹಾಗೂ ಪ್ರಾಜ್ಞರಾದ ಗುರುಗಳ ನೆರವಿಲ್ಲದೆ ಈ ಗ್ರಂಥಗಳನ್ನು ಯಾವತ್ತೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಈ ತತ್ವ ಸಿದ್ಧಾಂತವು ನಿರಂತರವಾಗಿ ಸ್ಪಂದಿಸುವ ಹಾಗೂ ಸ್ಪಂದ ಎಂದು ಕರೆಯಲಾಗುವ
ಇಡೀ ವಿಶ್ವದ ಚೈತನ್ಯ, ಮನಸ್ಸು, ದೇಹ ಹಾಗೂ ವಾಸ್ತವತೆಯ ಎಲ್ಲ ಹಂತಗಳಲ್ಲಿ ಸ್ಪಷ್ಟವಾಗಿ ತೋರಿಬರುವ ತತ್ವವನ್ನು ಅವಲೋಕಿಸುತ್ತದೆ. ಶಕ್ತಿಪಾತ ಹಾಗೂ ಮಾನವ ಜೀವಿಗಳಲ್ಲಿ ಹುದುಗಿರುವ ಸುಪ್ತ ಶಕ್ತಿಯನ್ನು ಎಚ್ಚರಗೊಳಿಸುವ ಸಂಗತಿ ಈ ಗ್ರಂಥಗಳ ವಸ್ತು ವಿಷಯವಾಗಿದೆ. ಒಬ್ಬ ಅಲೆಮಾರಿ ಸಾಧುವನ್ನು ಕುರಿತು ಈ ಸ್ವಾಮಿ ನನಗೆ ಸೂಚನೆ ನೀಡಿದರು. ಅಲೆಮಾರಿ ಸಾಧು ಪ್ರತಿ ಬೇಸಿಗೆಯ ಸಮಯದಲ್ಲಿ ಅಮರನಾಥ ಗುಹಾಧಾಮಕ್ಕೆ ಭೇಟಿ ನೀಡುವುದಾಗಿಯೂ ಅವರ ಮೂಲನೆಲೆ ಯಾವುದೆಂಬುದು ಯಾರಿಗೂ ಗೊತ್ತಿಲ್ಲವೆಂದು ತಿಳಿಸಿದರು. ಈ ಸಾಧು ಪರ್ವತ ಪ್ರದೇಶದ ಹಾದಿಗಳಲ್ಲಿ ಏಕಾಕಿಯಾಗಿ ಕ್ರಮಿಸುವುದನ್ನು ಲಡಖ್ನಿಂದ ಬರುವ ಮಂದಿ ಅನೇಕ ಸಲ ನೋಡಿದ್ದಾರೆ. ಜೀವನದಲ್ಲಿ ನಾನು ಭೇಟಿ ಮಾಡಿದ ಎಲ್ಲರ ಪೈಕಿ 3 ನನ್ನ ನೆನಪಿನಂಗಳದಲ್ಲಿ ಪರಿಣಾಮಕಾರಿಯೂ ಗಾಢವೂ ಆದ ಮುದ್ರೆಯೊತ್ತಿದ್ದಾರೆ. ಈ ಅಲೆಮಾರಿ ಸಾಧುವು ಅವರಲ್ಲಿ ಒಬ್ಬ. ಗುಹಾಧಾಮದಿಂದ ಕೇವಲ 50 ಗಜ ಪಾಸಾಲೆಯಲ್ಲಿಯೇ ನಾನು ಅವರೊಡನೆ 7 ದಿನ ಇದ್ದೆ. ಪ್ರತಿ ವರ್ಷವೂ ಇವರು ಈ ಧಾಮಕ್ಕೆ ತಪ್ಪದೆ ಭೇಟಿ ನೀಡಿದ್ದಾರೆ. ಚೆರಿ ಹಣ್ಣುಗಳ ಹಾಗೆ ಕಾಂತಿಯುಕ್ತ ಕೆನ್ನೆಗಳ ಈ ಸುಂದರಾಂಗನಿಗೆ ಸುಮಾರು 20 ವರ್ಷಗಳಷ್ಟು ವಯಸ್ಸಾಗಿರಬಹುದು. ಬ್ರಹ್ಮಚಾರಿಯಾದ ಇವರಲ್ಲಿ ಒಂದು ಲಂಗೋಟಿ ಬಿಟ್ಟು ಬೇರೇನೂ ಇರಲಿಲ್ಲ. ಯೋಗಾಭ್ಯಾಸದ ನೆರವಿನಿಂದ ಎತ್ತರ ಪ್ರದೇಶದ ಹವಾಮಾನಕ್ಕೆ ಇವರು ಎಷ್ಟೊಂದು ಒಗ್ಗಿಕೊಂಡಿದ್ದರೆಂದರೆ ಬರಿಗಾಲಿನಲ್ಲಿ ನಡೆದಾಡುತ್ತಾ 10,000ದಿಂದ 12,000 ಅಡಿ ಎತ್ತರ ಪ್ರದೇಶದಲ್ಲಿ ಇವರು ವಾಸ ಮಾಡಬಲ್ಲವರಾಗಿದ್ದರು. ಅವರ ಸಾನ್ನಿಧ್ಯವೇ ನನಗೆ ಜ್ಞಾನೋದಯದ ಅನುಭವವನ್ನು ಉಂಟು ಮಾಡಿತು. ನಿರಾಕುಲರು, ಪೂರ್ಣ ಯೋಗಜ್ಞಾನಿಯೂ ಆದ ಅವರು ಪರಿಪೂರ್ಣ ವ್ಯಕ್ತಿ. ಜನ ಇವರನ್ನು ಬಾಲಭಗವಂತ ಎನ್ನುತ್ತಿದ್ದರು. ಆದರೆ ಇವರು ಮಾತ್ರ ಅಂಥ ಹೊಗಳಿಕೆಗಳಿಂದ ದೂರ ಉಳಿದು ನಿರಂತರವಾಗಿ ಹಿಮಾಲಯ ಪರ್ವತಗಳಲ್ಲಿ ಸುತ್ತಾಡುತ್ತಿದ್ದರು. ಇವರು ನನ್ನ ಗುರುಗಳನ್ನು ಬಲ್ಲರಲ್ಲದೆ ನಮ್ಮ ಗುಹಾ ಗುರುಕುಲದಲ್ಲಿಯೂ ಇದ್ದವರು. ನನ್ನ ಗುರುಗಳಲ್ಲಿ ಧ್ಯಾನಾಭ್ಯಾಸ ಮಾಡುತ್ತಿದ್ದ ಅನೇಕರ ಬಗ್ಗೆ ವಿಚಾರಿಸಿದರು. ಮೃದುವಾದ ಸಂಕ್ಷಿಪ್ತವಾದ ಮಾತಿನ ಧಾರೆ ಇವರದು. ನನ್ನ ಮಾರ್ಗದರ್ಶನಕ್ಕಾಗಿ ಬಂದಿದ್ದವನು ಭಾವಾವೇಶದಿಂದ ಅವರ ಸುತ್ತಾಡುತ್ತಾ ಕಾಲ್ಮುಟ್ಟಿ ನಮಸ್ಕರಿಸುತ್ತಾ ಬಗ್ಗಿ ನಮಸ್ಕರಿಸುತ್ತಾ ವಿಚಿತ್ರವಾಗಿ ಆಡತೊಡಗಿದ್ದು ಅವರಿಗೆ ಇಷ್ಟವಾದ ಹಾಗೆ ಕಾಣಲಿಲ್ಲ. ಈ ಮಹಾನ್ ಸಾಧು ನನಗೆ ಮಾದರಿಯಾಗಿ ಪರಿಣಮಿಸಿದರು. 8 ರಿಂದ 10 ಗಂಟೆ ಅವಧಿಯವರೆಗೆ ಕಣ್ಣು ರೆಪ್ಪೆಗಳನ್ನೂ ಅಲುಗಿಸದೆ ಸ್ಥಿರವಾಗಿ ಕುಳಿತುಕೊಳ್ಳಬಲ್ಲ ವ್ಯಕ್ತಿಯನ್ನು ಹಿಂದೆಂದೂ ನಾನು ಕಂಡಿರಲಿಲ್ಲ. ಈ ಸಾಧು ಅಸಾಧಾರಣ. ಧ್ಯಾನದ ಸಮಯದಲ್ಲಿ ಇವರ ದೇಹ ಭೂಮಿಯಿಂದ 2.5 ಅಡಿಗಳ ಎತ್ತರದಲ್ಲಿರುತ್ತಿತ್ತು. ಒಂದು ದಾರದಿಂದ ಗುರುತು ಮಾಡಿಕೊಂಡು ಆಮೇಲೆ ಫೂಟ್ರೋಲಿನಿಂದ ಅಳತೆ ಮಾಡಿ ತಿಳಿದುಕೊಂಡೆವು. ನಾನು ಮೊದಲೇ ನಿಮಗೆ ಹೇಳಿದಂತೆ ಲಘಿಮಾ ಶಕ್ತಿಯನ್ನು ಆಧ್ಯಾತ್ಮಿಕ ಸಾಧನೆಯೆಂದು ನಾನು ಪರಿಗಣಿಸುವುದಿಲ್ಲವಾದರೂ ಈ ಸಂಗತಿಯನ್ನು ಸ್ಪಷ್ಟಪಡಿಸುವುದು ನನ್ನ ಉದ್ದೇಶ. ಬಂಧಗಳ ಪ್ರಯೋಗದಿಂದ ಮಾಡುವ ಪ್ರಾಣಾಯಾಮದ ಪ್ರೌಢ ಸಾಧನೆ ಇದು. ದೀರ್ಘವಾದ ಸಾಧನೆಯ ನಂತರ ಮಾತ್ರ ವಸ್ತು ತೂಕಗಳ ಬಾಂಧವ್ಯ ರಹಸ್ಯದ ಬಗ್ಗೆ ಅರಿವನ್ನು ಪಡೆದ ವ್ಯಕ್ತಿ ಗಾಳಿಯಲ್ಲಿ ತೇಲಾಡುವುದು ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ನಾನು ಅಪೇಕ್ಷಿಸುತ್ತಿದ್ದುದು ಇದನ್ನಲ್ಲ. ಈ ಸಾಧುವಿನಿಂದ ನಾನು ಪ್ರತ್ಯಕ್ಷವಾದ ಅನುಭವವನ್ನು ಹೊಂದಲು ಬಯಸಿದ್ದೆ. ಜ್ಞಾನೋದಯದ ಪರಮೋನ್ನತ ಅವಸ್ಥೆಯನ್ನು ಕುರಿತು ನಾನು ಅವರನ್ನು ಕೇಳಿದೆ. ಉಪನಿಷತ್ತಿನ ಒಂದು ಮಂತ್ರವನ್ನು ಉಚ್ಚರಿಸಿದ ಅವರು ಉತ್ತರ ನೀಡಿದರು. ಇಂದ್ರಿಯಗಳನ್ನು ಸರಿಯಾದ ನಿಯಂತ್ರಣದಲ್ಲಿಟ್ಟುಕೊಂಡು ಲೋಕದ ವಸ್ತುಗಳ ಸಂಪರ್ಕದಿಂದ ವಿಮುಖಗೊಳಿಸಿದಾಗ ಇಂದ್ರಿಯ ಸಂವೇದನೆಗಳು ಮನಸ್ಸಿನಲ್ಲಿ ಬಿಂಬಗಳನ್ನು ಉಂಟು ಮಾಡುವುದಿಲ್ಲ. ಆಗ ಮನಸ್ಸು ಏಕಾಗ್ರತೆಯಲ್ಲಿ ತರಬೇತು ಹೊಂದುತ್ತದೆ. ಸುಪ್ತ ಚಿತ್ರದಲ್ಲಿರುವ ಆಲೋಚನಾ ಚಿತ್ರಗಳನ್ನು
ಮನಸ್ಸು ನೆನಪು ಮಾಡಿಕೊಳ್ಳದೇ ಹೋದ ಸಂದರ್ಭದಲ್ಲಿ ಒಂದು ಸಮಚಿತ್ತ ಸ್ಥಿತಿಯು ಉನ್ನತ ಪ್ರಜ್ಞಾವಸ್ಥೆಯತ್ತ ಮುನ್ನಡೆಸುತ್ತದೆ. ಸತ್ವದಲ್ಲಿ ಸ್ಥಾಪಿತವಾದ ಪರಿಪೂರ್ಣ ಪ್ರಶಾಂತ ಸ್ಥಿತಿಯೇ ಮಹೋತ್ತುಂಗ ಪ್ರಜ್ಞಾಸ್ಥಿತಿ. ಧ್ಯಾನಾಭ್ಯಾಸ ಹಾಗೂ ಅನಾಸಕ್ತಿ ಈ ಎರಡು ಪ್ರಮುಖವಾದ ಕೀಲಿಕೈಗಳು. ಒಂದು ನಿರ್ದಿಷ್ಟ ಜೀವನ ಸಿದ್ಧಾಂತವನ್ನು ಸ್ಥಾಪಿಸುವುದಕ್ಕೆ ಒಂದು ಅತಿ ದೃಢವಾದ ನಂಬಿಕೆ ಅಗತ್ಯ. ಬುದ್ಧಿ ಅಡ್ಡ ಹಾಯುತ್ತದೆ ಹಾಗೂ ಕುರುಡು ಆವೇಶಗಳು ದಾರಿ ತಪ್ಪಿಸುತ್ತವೆ. ಇವೆರಡು ಮಹಾನ್ ಶಕ್ತಿಗಳಾಗಿದ್ದಾಗ್ಯೂ ಅವುಗಳನ್ನು ಮೊದಲು ಅರಿತುಕೊಳ್ಳಬೇಕು, ವಿಶ್ಲೇಷಿಸಬೇಕು. ಆಮೇಲೆ ಅಂತರ್ಬೋಧೆಯ ಮೂಲದತ್ತ ನಿರ್ದೇಶಿಸಬೇಕು. ಅಂತರ್ಬೋಧೆಯೇ ಜ್ಞಾನದ ನಿಜವಾದ ಮೂಲ. ಪ್ರಪಂಚದಲ್ಲಿ ನೀವು ಏನೆಲ್ಲವೂ ತನ್ನ ನಿರಂತರವಾದ ಬದಲಾವಣೆಯ ಸ್ವಭಾವದಿಂದಾಗಿ ಮಿಥ್ಯೆ ಎನಿಸುತ್ತವೆ. ಸತ್ಯವು ಈ ಎಲ್ಲ ಬದಲಾವಣೆಗಳ ಕೆಳಗೆ ಹುದುಗಿದೆ. ನಾನು ಅನುಸರಿಸುತ್ತಿರುವ ಹಾದಿಯಲ್ಲಿ ನಿರ್ಭಯವಾಗಿ ಸಾಗುವಂತೆ ಅವರು ನನಗೆ ಸೂಚನೆ ನೀಡಿದರು. 7 ದಿನಗಳ ಸತ್ಸಂಗದ ನಂತರ ನಾನು ಹಾಗೂ ನನ್ನ ಮಾರ್ಗದರ್ಶಿ ಇಬ್ಬರು ಈ ಸಾಧು ಸನ್ನಿಧಿಯಿಂದ ಹೊರಟೆವು. ನಾನು ಶ್ರೀನಗರಕ್ಕೆ ಹಿಂದಿರುಗಿ ನಂತರ ಶರತ್ಕಾಲದ ಆನಂದಾನುಭವವನ್ನು ಪಡೆಯಲು ನನ್ನ ಹಿಮಾಲಯದ ನೆಲೆಗೆ ಹೋದೆ. ಬೋಲೋ ಸಬ್ ಸಂತ್ ಕಿ ಜೈ.